ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆಯ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಕೆ ಕರಿಯಪ್ಪ ಅಭಿಮಾನಿಗಳಿಂದ ಮಹಾ ವರ್ಣಯಾಗ ಆರಂಭ ಮಾಡಲಾಗಿದೆ. ವರ್ಣನ ಕೃಪೆಗಾಗಿ ಯಾಗ ಆರಂಭಿಸಿರುವಂಥದ್ದು ಕೆ ಕರಿಯಪ್ಪ ಕುಟುಂಬ ಸಮೇತರಾಗಿ ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ. ಕೆ ಕರಿಯಪ್ಪ ಹಾಗೂ ಅವರ ಕುಟುಂಬ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ನಡೀತಾ ಇರುವಂಥದ್ದು ಈ ಮಹಾ ವರುಣ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ಪ್ರಭಾವಿ ಮುಖಂಡರಾಗಿರುವಂಥದ್ದು ಕೆ ಕರಿಯಪ್ಪ ತುಂಗಾಭದ್ರಾ ಜಲಾಶಯ ಭರ್ತಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹತ್ತಿಯಿಂದ ಎಲ್ಲ ಭಸ್ಮ ಆಗ್ತದೆ. ಅದರ ಸಲುವಾಗಿ ನಾವೀಗ ಪಂಚಗವ್ಯ ಪ್ರಾಶನವನ್ನು ಮಾಡ್ತೀವಿ. ಇದು ಪಂಚಗವ್ಯ ಪ್ರಾಶನ. ಓಂ ನಮೋ ನಾರಾಯಣಾಯ ಅಂತ ಹೇಳಿ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತಭಾವ ಕ್ಷಯಕರಂ ನೋಡಿ, ರಾಜ್ಯದಲ್ಲಿ ಮಳೆಯ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು ಯಾಗವನ್ನು ಮಾಡ್ತಾ ಇರುವಂಥದ್ದು ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಆ ಭಾಗದ ಜನ ಎಲ್ಲ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರೆ ಈ ಥರದ ಜನಪ್ರತಿನಿಧಿ ಇರಬೇಕು ಅಂತ. ಯಾಕಂದರೆ ಜನರ ಸಮಸ್ಯೆ, ರೈತರ ಸಮಸ್ಯೆಯನ್ನು ಸರಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವರ ಹುಟ್ಟುಹಬ್ಬ, ಆ ಹುಟ್ಟುಹಬ್ಬದ ಆಚರಣೆ ವ್ಯರ್ಥ ಆಗಬಾರ್ದು. ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ಜನರಿಗೆ ಒಳ್ಳೆಯದಾಗಲಿ, ಜನರಿಗೆ ಅನುಕೂಲ ಆಗಲಿ. ಮಳೆ ಇಲ್ಲ ಅಂದರೆ ಬೆಳೆ ಇರಲ್ಲ. ಇದರಿಂದ ರೈತರಿಗೆ ಸಮಸ್ಯೆ ಆಗತ್ತೆ, ಸಂಕಷ್ಟ ಆಗತ್ತೆ, ಸಾಲಗಳು ಜಾಸ್ತಿ ಆಗತ್ತೆ, ನೀರಿಗೆ ಕೊರತೆ ಆಗತ್ತೆ, ಕುಡಿಯೋದಕ್ಕೂ ನೀರಿರೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಈ ಥರದೊಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೊಬ್ಬ ನಿಜವಾದ ಜನಪ್ರತಿನಿಧಿ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಹೋಮ ಹವನದಲ್ಲಿ ಕೆ ಕರಿಯಪ್ಪ ಅವರ ಕುಟುಂಬ ಭಾಗಿಯಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರ ಕ್ಷೇತ್ರದ ಜನತೆಗಾಗಿ, ಕ್ಷೇತ್ರದ ಒಳಿತಿಗಾಗಿ, ಮಳೆ ಬೆಳೆ ಚೆನ್ನಾಗಾಗಲಿ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಯಾಗವನ್ನು ಹಮ್ಮಿಕೊಂಡಿದ್ದಾರೆ. वरुणजपार्थं ऋत्विजं द्वामहं वृणे वरुणजपार्थं ऋत्विजं द्वामहं वृणे ब्रह्मणे वरुणजपार्थं द्वामहं वृणे ऋत्विजं द्वामहं वृणे